ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು 21ನೇ ಉಪವಾಸ ಪ್ರಾರ್ಥನೆಯನ್ನು ಮುಗಿಸ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನಕ್ಕೆ ಸಂತೋಷ ಇದೆ? ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಒಂದು ಪ್ರಶ್ನೆ ನಿಮ್ಮ ಮುಂದೆ. ನೀವು ಯೇಸುವನ್ನ ಪ್ರೀತಿಸುತ್ತಿದ್ದೀರಿ ಅಥವಾ ಯೇಸುವಿನ ಮಕ್ಕಳಾಗಿದ್ದೀರಿ ಅನ್ನೋದಕ್ಕೆ ನಿಮ್ಮ ಒಳಗಡೆ ಭಕ್ತಿ ಇರ್ಬೋದು, ಪ್ರೀತಿ ಇರ್ಬೋದಿಲ್ಲ. ಮುಂದೆ ನಮಗೆ ಕಾಣೋಂಗೆ, ಜನರಿಗೆ ಕಾಣೋಂಗೆ ಯಾವ ಸಾಕ್ಷಿ ಇದೆ? ಹೇಗೆ ಗೊತ್ತಾಗುತ್ತೆ ಯೇಸುವಿನ ಪ್ರೀತಿ ಮಾಡ್ತೇವೆ ಅಂತ? ನಮ್ಮ ಮಾತಿನ, ನಮ್ಮ ನಡೆನುಡಿ ಒಂದು, ತಗ್ಗಿಸಿಕೊಳ್ಳೋದು ಎರಡು, ಸಾಕ್ಷಿಯನ್ನು ತೋರಿಸೋದು, ಲೋಕದ ಜನರ ಮುಂದೆ ಬೆಳಕಾಗಿರೋದು, ಕ್ಷಮಿಸುವುದು, ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಮಾಡೋದು. ಇನ್ನೊಬ್ಬರಿಗೋಸ್ಕರ ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಪ್ರಾರ್ಥನೆ ಮಾಡೋದು, ಪಾಪರಹಿತ ಜೀವಿತ ನಡೆಸೋದು. ಬೇಸಿಕ್ ಆಗಿ ಪ್ರಾರ್ಥನೆ ಮಾಡೋದು. ಉಪವಾಸ ಪ್ರಾರಂಭ ಆದಂತೆ 1 ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂ ಆಗುತ್ತೆ, ಇಲ್ಲ ನಿಲ್ಲುತ್ತಾ? ನಾನು ನಿಮ್ಮನ್ನ ಕರ್ತನಲ್ಲಿ ಒಡಂಬಡಿಕೆ ಮಾಡಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಮಾತು ಕೊಡಿಸ್ತಾ ಇದ್ದೀನಿ. ಮಾತು ಕೊಟ್ಟ ಮೇಲೆ ತಪ್ಪು. ಹಲ್ಲೆಲೂಯಾ. ಎಷ್ಟು ಜನ ಮಾತು ಕೊಡೋದಕ್ಕೆ ಸಿದ್ದಿಲ್ಲ? ನಾನು ಪ್ರಾರ್ಥನೆ ಪ್ರತಿದಿನ ಮಾಡ್ತೀನಿ. ಕರೆಕ್ಟ್ ಆಗಿ ನನಗೆ ಇವತ್ತಿನಿಂದ ಮಾತು ಕೊಡ್ಲೇಬೇಕು, ಇಷ್ಟು ಜನರು ಪ್ರಾರ್ಥನೆ ಮಾಡ್ಲೇಬೇಕು ಅಂತ ಅನ್ಕೊಂಡು ನಾನು ಯೇಸುವಿನ ಮೇಲೆ, ನನ್ನ ಮೇಲೆ ಕೈ ಇಡಿಸ್ತಾ ಇಲ್ಲ, ಯಾರ ಮೇಲೆ ಕೈ ಇಡಿಸ್ತಾ ಇದ್ದೀನಿ? ಯೇಸುವಿನ ಕೈಯ ಮೇಲೆ, ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತ, ಆ ಒಂದು ಮೊಳೆಯಲ್ಲಿ ಜಡಿಯಲ್ಪಟ್ಟಂತ ಯೇಸುವಿನ ಕೈಯ ಮೇಲೆ ನಿಮ್ಮ ಕೈಯನ್ನು ಇಡಿಸಿ ನಾನು ಹೇಳ್ತಾ ಇದ್ದೇನೆ, ಕರ್ತನೆ ಇವರೆಲ್ಲ ಏನ್ ಮಾಡ್ತಾರಂತೆ? ಕರಗಳನ್ನು ಎತ್ತಿ ನೋಡೋಣ. ಹಲ್ಲೆಲೂಯಾ. ಕರಗಳಂಗೆ ಇರಲಿ. ಇವತ್ತಿನ ದಿವಸದಿಂದ ಒಂದು ಪ್ರಾರ್ಥನೆ, ಒಂದು ಯಜ್ಞವೇದಿ ನಿಮ್ಮ ಮನೆಗಳಲ್ಲಿ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಅನೇಕ ಜನರು ಹೇಳಿದ್ದಾರೆ, ಇದನ್ನ ನಾವು ಮಾಡುವವರಾಗೋಣ. ಅನೇಕ ವಿಷಯಗಳನ್ನ ಹೇಳಿದ್ರಿ, ಇದನ್ನ ನಾವು ಮಾಡುವವರಾಗೋಣ. ಇಲ್ಲ ಅಂತಂದ್ರೆ ನಾವು ಯೇಸುವನ್ನ ಪ್ರೀತಿಸ್ತೀವಿ, ಯೇಸು ಅಂದುಕೊಂಡು ಹೇಳಿದಾಗ ನಮ್ಮ ಎಲ್ಲಾ ಬೇರೆ ಎಲ್ಲ ವಿಚಾರಗಳನ್ನು ಒಳಗಡೆ ಇಟ್ಬಿಟ್ಟು ನಾವು ಸಾಕ್ಷ್ಯನ್ನ ಹೇಳ್ತೇವೆ, ಅದ್ಭುತಗಳನ್ನ ಹೇಳ್ತೇವೆ. ಆದ್ರೆ ನಾವು ಬೇಸಿಕ್ ಆಗಿರೋದನ್ನ ನಾವು ಮಾಡದೆ ಹೋದರೆ, ಇವತ್ತಿನ ದಿವಸದಿಂದ ನಾನು ನನ್ನ ಜವಾಬ್ದಾರಿಯನ್ನ ಮಾಡಿದ್ದೇನೆ. ಕರ್ತನಿಗೆ ನಾನು ಏನೇ ಹೇಳಿದ್ದೇನೆ, ಇವರೆಲ್ಲರೂ ತಮಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ, ಜನರಿಗೋಸ್ಕರ, ಅದೇ ರೀತಿಯಲ್ಲಿ ಎಲ್ಲರಿಗೂ ಶತ್ರುಗೊಳಿಸ್ತಾರೋ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾರೆ. ಇವತ್ತಿಗೆ ಅದು ನಿಂತು ಹೋಗಬಾರ್ದು. ಬೇರೆ 21 days ಮಾತ್ರನೇ ಪ್ರಾರ್ಥನೆ ಮಾಡ್ರಿ ಅಂತ ಎಲ್ಲೂ ಕೂಡ ಸತ್ಯವೇದದಲ್ಲಿ ಬರೆದಿಲ್ಲ. ನಿನ್ನ ಜೀವನದ ಉದ್ದಕ್ಕೂ ಪ್ರಾರ್ಥನೆ ಮಾಡಬೇಕೆಂದೇ ಕರ್ತನು ಹೇಳಿದ್ದು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾನು ಮರಿಬೇಡ್ರಿ, ನಾನು ಕರ್ತನಿಗೆ ಮಾತು ಕೊಟ್ಟಿದ್ದೀನಿ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತ, ಮೊಳೆಯಿಂದ ಜಡಿಯಲ್ಪಟ್ಟಂತ ಯೇಸುವಿನ ಹಸ್ತದ ಮೇಲೆ ನಾನು ಕೈ ಇಟ್ಟು ಮಾತು ಕೊಟ್ಟಿದ್ದೀನಿ. ನಾನು ದಿನಾಲು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಕೇವಲ ಮುಂಜಾವಿನ ಪ್ರಾರ್ಥನೆ, ಇದು ಸಭೆಯ ಪ್ರಾರ್ಥನೆ. ಇದು ಮನೆಯಲ್ಲಿ ಹೋಗಿ ಸಭೆಯಲ್ಲಿ ಕೂತ್ಕೊಂಡು ನಾನು ವ್ಯಭಿಚಾರ ಮಾಡಿದೆ ಅಂತ ಹೇಳಕ್ಕಾಗುತ್ತಾ? ನಾನು ಯಾರ್ದೋ ಕದ್ದೆ ಅಂತ ಹೇಳಕ್ಕಾಗುತ್ತಾ? ನಾನು ಯಾರ್ದೋ ಮನೆ ಹಾಳು ಮಾಡಿದೀನಿ ಅಂತ ಹೇಳಕ್ಕಾಗುತ್ತಾ? ಆದ್ರೆ ಕೋಣೆಯಲ್ಲಿ ಹೋಗಿ ಹೇಳ್ಬೋದು. ನಿನ್ನ ದೇವರ ಹತ್ರ ನೀನು ಹೇಳಬಹುದು, ಅದನ್ನ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡಬಹುದು. ಕ್ಷಮಿಸುವವನು ಇಲ್ಲಿ ಆ ಒಂದು ಕ್ಷಮೆಯನ್ನ, ಆ ಒಂದು ಪರ್ಸನಲ್ ಫೀಲಿಂಗ್ ಅನ್ನು ನಾವು ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸದಿಂದ ಬೇರೆ ಖಂಡಿತವಾಗಿ ನಾನು ಕರ್ತನ ಬಳಿ ನಾನು ಅದನ್ನ ಹೇಳಿ, ಕರ್ತನೆ ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರು ಅವರ ಪ್ರಾರ್ಥನೆ ಮಾಡುವಂತೆ ಅವರನ್ನು ಎಚ್ಚರಿಸುತ್ತಾ ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ನಮ್ಮಲ್ಲಿ ನಾವು ಹಿರಿಯ ವಿಶ್ವಾಸಿಗಳು ಅನೇಕ ವರ್ಷಗಳಿಂದ ನಾವು ಕರ್ತನ ಸನ್ನಿಧಿಯಲ್ಲಿ ಬರ್ತೇವೆ ಅಂದ್ಮೇಲೆ ಪ್ರಾರ್ಥನೆ ಇಲ್ಲ ಅಂತಂದ್ರೆ ನಾವು ವಿಶ್ವಾಸಿಗಳು ಮತ್ತು ಹಿರಿಯ ವಿಶ್ವಾಸಿಗಳು ಅಥವಾ ಶಿಷ್ಯರುಗಳು ನಾವು ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ನೀವು ಊಟ ಮಾಡದಿದ್ರು ಪರವಾಗಿಲ್ಲ, ನಾವು ನೋಡಕ್ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರು ಗುಣಪಡಿಸ್ತಾರೆ. ಆದರೆ ಪ್ರಾರ್ಥನೆ ಮಾಡದೆ ಯಾರಾದ್ರೂ ಇರೋರಾದ್ರೆ, ಇಷ್ಟು ಜನರಲ್ಲಿ ಕರ್ತನ ಸನ್ನಿಧಾನದಲ್ಲಿ ಅವರನ್ನು ಆತನು ಗಮನಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ವಿಶೇಷವಾದ ವಾಕ್ಯವನ್ನ ನಾವು ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನ ಲೂಕನ ಸುವಾರ್ತೆ 22ನೇ ಅಧ್ಯಾಯ 47ನೇ ವಚನಕ್ಕೆ ಹೋಗೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 47ನೇ ವಚನ. ಹಲ್ಲೆಲೂಯಾ.
ಪ್ರೈಸ್ ಯು ಫಾದರ್. ಕರ್ತನೇ, ನಿನ್ನ ಸಾನ್ನಿಧ್ಯ ಕರ್ತನೆ ಪ್ರಬಲವಾಗಿ ಇಳಿದು ಬರಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಒಬ್ಬ ವಿಲನ್ ಏನ್ ಮಾಡ್ತಿದ್ರೆ, ವಿಲನ್ ಆತನ ಒಂದು ಅನುಯಾಯಿನ ಕಳಿಸ್ತಾ ಇದ್ದಾನೆ. ಆತನ ಯಾರ ಅನ್ಯಾಯ ಇದೆ ಆಗಿದ್ದ ಮೊದಲು? ಆದ್ರೆ ಯೇಸು ಕ್ರಿಸ್ತರ ಅನ್ಯಾಯ ಆಗಿದೆ. ಈಗ ಯಾರ ಅನ್ಯಾಯ ಆಗಿದ್ದಾನೆ? ಈಗ ಸೈತಾನ ಅನ್ಯಾಯ ಆಗಿದ್ದಾನೆ. ಹಲ್ಲೆಲೂಯ. ಫರಿಸಾಯ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾನೆ. ಅದೇ ತಪ್ಪು ನಾವು ಮಾಡ್ತಿರೋದು ಅನೇಕ ಬಾರಿ. ನಮ್ಮ ವಿಲನ್ ಯಾರು ನಮಗೆ ಗೊತ್ತಿಲ್ಲ. ನಮ್ಮ ವಿಲನ್ ಯಾರು ಅಂದ್ರೆ ನಮಗೆ ಗೊತ್ತಿಲ್ಲ. ನಾವು ಜನರ ಮೇಲೆ ಬೊಬ್ಬೆ ಹೊಡಿತೇವೆ, ಜನರನ್ನ ಇಟ್ಕೊಂಡು ಹೊಡಿತಾ ಇರ್ತೇವೆ, ಜನರನ್ನ ಅವ್ರ ವಿರುದ್ಧವಾಗಿ ಮಾತಾಡ್ತೇವೆ. ಆದ್ರೆ ನಿಮ್ಮನ್ನ ಮೋಸಗೊಳಿಸುವಂತಹ, ನಿಮ್ಮನ್ನ ಲೋಕಕ್ಕೆ ಎಳೆಯುವಂತಹ ವ್ಯಕ್ತಿಯ ಹಿಂದೆ ಯಾರಿದ್ದಾನೆ? ಸೈತಾನನಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅವನ ಬಾಯಿಯ ಮುಖಾಂತರ ಮಾತಾಡ್ತಾನೆ. ಅವನ ಯಾಕಪ್ಪ ಈಗ ಮಾತಾಡುವಾಗ ನೀವು ಪರ್ಸನಲ್ ವಿಚಾರಗಳನ್ನ ಮಾಡ್ತಾನೆ. ಯಾಕೆ? ಯೇಸು ಕ್ರಿಸ್ತನ ವಿಚಾರವಾಗಿ ಮಾತಾಡ್ತಾನೆ, ಸಭೆಯ ವಿಚಾರವಾಗಿ ಮಾತಾಡ್ತಾನೆ, ದೇವರ ವಾಕ್ಯದ ವಿಚಾರವಾಗಿ ಮಾತಾಡ್ತಾನೆ, ದೇವರ ವಾಗ್ದಾನದ ವಿಚಾರವಾಗಿ ಯಾಕೆ ಮಾತಾಡ್ತಾನೆ? ಅವನ ಇಂಟೆನ್ಷನ್ ಇರೋದು ನಿನ್ನ ಶರೀರದ ಮೇಲೆ ಅಲ್ಲ, ನಿನ್ನ ಆತ್ಮದ ಮೇಲೆ. ಆತ್ಮವನ್ನ ಆಡುತ್ತಿರುವಂತ ಯೇಸುವಿನ ಅವನ ಟಾರ್ಗೆಟ್ ಮಾಡುವ ಆಚರಣೆ. ಅದಕ್ಕೋಸ್ಕರವಾಗಿ ನಮ್ಮ ಶತ್ರು ಯಾರು ಎಂದು ನಾವು ಬಲ್ಲವರಾಗಿರ್ಬೇಕು. ಹಲ್ಲೆಲೂಯ. ಅದಕ್ಕೆ ನೋಡ್ರಿ, ಇಲ್ಲಿ ಇಸ್ಕರಿಯೋತ ಯೂದನು ಅವನ ಕಾಲ ಒಂದು ಬೊಂಬೆ, ಅವನೊಂದು ಗೊಂಬೆ. ಯಾರು ಕೈ ಆಡಿಸ್ತಾ ಇದ್ದಾರೆ, ಯಾರು ಕಾಲಾಡಿಸ್ತಾ ಇದ್ದಾರೆ, ಬಾಯಿ ಆಡಿಸ್ತಾ ಇದ್ದಾರೆ? ಸೈತಾನನೆಲ್ಲ ಮಾಡಿಸ್ತಾ ಇದ್ದಾರೆ. ಆದರೆ ಇನ್ನೂ ಮಾತಾಡುತ್ತಿರೋದು ಎಲ್ಲಿ ನಡೀತಿದೆ? ಆ ಗೆಸ್ಸವನೆ ತೋಟದಲ್ಲಿ ಪ್ರಾರ್ಥನೆ ಮುಗಿಸಿ ಶಿಷ್ಯರ ಜೊತೆ ಯೇಸು ಕ್ರಿಸ್ತರು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆದರೆ ಇನ್ನೂ ಮಾಡ್ತೀವಿ. ಈಗೋ ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ಮುಂದೆ ನಡೆದನು. ಅವನು ಯೇಸುವಿನಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯ ಕುಮಾರನನ್ನು ಹಿಡಿಕೊಡ್ತೀಯ? ಹಲ್ಲೆಲೂಯ. ಬೇರೆ ಯಾವುದೇ ಸಿಂಬಲೈಸ್ ಮಾಡಿಕೊಂಡು ಅವನು ಹಿಡ್ಕೊಡ್ಬೋದಿತ್ತಾದ್ರೆ, ನೋಡ್ರಿ, ಸ್ಪಷ್ಟವಾಗಿ ಒಂದು ಪ್ರವಾದನೆ ನೆರವೇರಬೇಕಾಗಿತ್ತು. ಆತನು ಈ ರೀತಿಯಲ್ಲಿ ಮುದ್ದಿಟ್ಟೆ ಅದು ಯೇಸುವನ್ನು ಹಿಡ್ಕೊಡ್ತಾನೆ. ಇನ್ನೊಂದು ಏನಂತಂದ್ರೆ, ಯಾವ ರೀತಿಯಲ್ಲಿ ಒಂದು ಕಪಟತನ, ನಯವಂಚನೆಯನ್ನ ಅಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ನೋಡ್ರಿ. ನಮ್ಮ ಜೀವಿತದಲ್ಲೂ ಕೂಡ ಇವತ್ತಿನ ದಿವಸ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯೇಸುವನ್ನ ನಾವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಯಾವ ವಿಚಾರಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ? ಲೋಕಕ್ಕೋಸ್ಕರ, ಲೋಕವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಯೇಸುವನ್ನ ಮಾಡ್ತಾ ಇದ್ದೇವ? ಒಂದು ಊಟಕ್ಕೋಸ್ಕರ ಯೇಸುವನ್ನ ಮಾಡ್ತಾ ಇದ್ದೇವ? ಒಂದು ಫಂಕ್ಷನ್ಗೋಸ್ಕರ ಯೇಸುವನ್ನ ಮಾಡ್ತಾ ಇದ್ದೇವ? ಇವತ್ತಿನ ದಿವಸ ನಾವು ವಿವೇಚನೆ ಮಾಡೋಣ. ಜಸ್ಟ್ ಒಂದು ಊಟ. ನಮಗೆ ದೇವರು ಎಲ್ಲವೂ ಕೊಟ್ಟಿದ್ದಾರೆ. ಏನು ಇಲ್ಲದವರನ್ನ, ತಿಪ್ಪೆಯಲ್ಲಿ ಇದ್ದವರನ್ನ ಆತನು ಉಪ್ಪರಿಗೆಯಲ್ಲಿ ಇಟ್ಟಿದ್ದಾನೆ. ಈಗ ನಮಗೆ ಏನ್ ಬೇಕಾದ್ರೂ ದಿನಾಲು ಮಾಂಸ ತಿನ್ನುವಂತ ಒಂದು ಕೆಪಾಸಿಟಿಯನ್ನ ಕೊಟ್ಟಿದ್ದಾನೆ. ಆದ್ರೆ ಸೈತಾನನು ಅರೇಂಜ್ ಮಾಡಿರುವಂತ ಆ ಒಂದು ಊಟಕ್ಕೋಸ್ಕರ ನಾವು ಯೇಸುವನ್ನ ಬಹಳ ಈಸಿಯಾಗಿ ಮಾಡ್ತಾ ಇದ್ದೀವಿ. ಲೋಕದಲ್ಲಿರುವಂತಹ ಎಲ್ಲಾ ಬಲಹೀನತೆಗಳಲ್ಲಿ, ಗಲಾತೆ ಪತ್ರಿಕೆಯಲ್ಲಿ ಬಂದಂತಹ ಆ ಬಲಹೀನತೆಗಳಿವೆ, ಅದಕ್ಕೋಸ್ಕರ ಯೇಸುವನ್ನು ಮಾಡ್ತಾ ಇದ್ದೇವ? ಅದಕ್ಕೋಸ್ಕರ ಯೇಸುವನ್ನು ಮಾಡ್ತಾ ಇದ್ದೇವ? ಅಥವಾ ಮದುವೆ ಆಗದವರೇ, ಒಂದು ಗಂಡು ಹೆಣ್ಣಿಗೋಸ್ಕರ, ನಿಮಗೋಸ್ಕರ ರಕ್ತವನ್ನು ಸುರಿಸಿದಂತ, ಶಿಲುಬೆಯಲ್ಲಿ ಪಾಡುಪಟ್ಟಂತ, ನಿನ್ನ ರೋಗವನ್ನು ನಾನು ಹೊತ್ತೇನೆ, ನಿನ್ನ ಪಾಪವನ್ನು ನಾನು ಹೊತ್ತೇನೆ, ನಿನ್ನ ಶಾಪವನ್ನು ನಾನು ಹೊತ್ತೇನೆ ಎಂದು ಹೇಳಿದಂತ ಯೇಸುವನ್ನ ಅವತ್ತು ಯೂದಸ್ಕರದ ಶಾರೀರಿಕವಾಗಿ, ಆತ್ಮಿಕವಾಗಿ ಎಲ್ಲ ವಿಚಾರದಲ್ಲಿ ಯೇಸುವನ್ನ ಮಾಡ್ದ. ಇವತ್ತಿನ ದಿವಸವೂ ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರಿಯರೇ. ನಮಗೆ ಅದು ಆ ವ್ಯಕ್ತಿ ಬೇಕು, ಅದಕ್ಕೋಸ್ಕರ ಯೇಸುವನ್ನ ಏನ್ ಮಾಡ್ತಾ ಇದ್ದೀವಿ? ಸೇಲ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ವಿವೇಚನೆ ಮಾಡಿಕೊಳ್ಳೋಣ. ನಾವು ಯಾವುದಕ್ಕೋಸ್ಕರ ಯೇಸುವನ್ನ ಮಾಡ್ತಾ ಇದ್ದೇವೆ? ಯಾವ ವಿಚಾರಕ್ಕೋಸ್ಕರ ಯೇಸುವನ್ನ ಮಾಡ್ತೀವಿ? ಯೇಸು ನಿನಗೆ ಮಾಡಿದಿಷ್ಟೇನಾ? ಮಾಡಿದಿಷ್ಟರಲ್ಲೇ ಮುಗಿದೋಯ್ತಾ? ಅದ್ಭುತಗಳು ಬಿಟ್ರೆ ಆತನ ಒಂದು ಅಮೂಲ್ಯವಾದ ಪ್ರೀತಿ ಇಷ್ಟೇನಾ? ನಿಮ್ಮ ಜೊತೆ ಮತ್ತು ಯೇಸುವಿನ ಇಷ್ಟು ದಿನ ಕರ್ತನ ಸನ್ನಿಧಿಯಲ್ಲಿ ಕೂತಿರೋದು, ಆರಾಧನೆ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು ಎಲ್ಲ ಇಷ್ಟೇನಾ? ಈ ಫೀಲ್ ನಮ್ಗೆ ಬರಲಿಲ್ಲ ಪ್ರಿಯರೇ. ಬರಲಿಲ್ಲ ಅಂತಂದ್ರೆ ನಾವು ಯೇಸುವಿನ ಪ್ರೀತಿಯನ್ನು ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನ ದಿವಸ ಈಗಲೇ ಈ ಕ್ಷಣದಲ್ಲೇ
ನಾವು ಯೇಸುವನ್ನ ವ್ಯಾಪಾರಕ್ಕೆ ಇಟ್ಟಿರುವಂತ, ನಾವು ಕಟ್ಟಿನಕೆರೆ ತರಕಾರಿ ಮಾರ್ಕೆಟ್ ಹೋಗಿದ್ರೆ ಅಲ್ಲಿ ವಸ್ತುಗಳನ್ನು ಇಟ್ಟಿದ್ರು. ಆದ್ರೆ ಇಲ್ಲಿ ನಾವು ವಸ್ತುಗಳನ್ನು ಇಡ್ತಾ ಇಲ್ಲ, ನಾವು ಯಾರನ್ನ ಇಡ್ತಾ ಇದೀವಿ? ಯೇಸುವಿನ ದೇಹವನ್ನು ರೇಟ್ ಆಗ್ತಾ ಇದ್ದೀವಿ ನಾವು. ಲೋಕದ ಯಾವುದೋ ಒಂದು ಆಸೆ, ಅಥವಾ ಒಂದು ಊಟ, ಒಂದು ಫಂಕ್ಷನ್, ಅಥವಾ ಲೋಕದ ಒಬ್ಬ ವ್ಯಕ್ತಿ, ಲೋಕದ ಒಂದು ಐಶ್ವರ್ಯ, ಲೋಕದ ಒಂದು ಅಲ್ಲೇನ ಪ್ರಸಿದ್ಧತೆ, ಅದನ್ನ ಇಟ್ಟು ನಾನು ಯೇಸುವನ್ನ ಮಾಡ್ತಾ ಇದ್ದೀನಿ, ನನಗದನ್ನು ಕೊಡ್ರಿ ಅನ್ಕೊಂಡು ಸೈತಾನನ ಬಳಿಗೆ ಹೇಳ್ತಾ ಇದ್ದೀವಿ ನಾವು. ಇವತ್ತಿನ ದಿವಸ ವಿ ಶುಡ್ ಸ್ಟಾಪ್. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ದೇವ ಮಕ್ಕಳಾಗಿ ನಾವು ಇದನ್ನು ನಿಲ್ಲಿಸಬೇಕು. ಹಲ್ಲೆಲೂಯ. ನೋಡ್ರಿ, ಅವನಿಗೆ ಸಿಕ್ಕಿದ್ದೇನು? ಅವನು ಯೇಸುವನ್ನ ಮಾರಿ ಅವನಿಗೆ ಸಿಕ್ಕಿದೆ. ಎಷ್ಟು? ಅವನಿಗೆ 30 ಬೆಳ್ಳಿ ನಾಣ್ಯಗಳು ಬೇರೆ. ಹಲ್ಲೆಲೂಯ. ಇಷ್ಟೇ 30 ಬೆಳ್ಳಿ ನಾಣ್ಯಗಳು. ಫರಿಸಾಯರು ಅವರನ್ನ ಏನು ಫರಿಸಾಯರಲ್ಲಿ ಮುಖ್ಯ ಫರಿಸಾಯರನ್ನಾಗಿ ಮಾಡಿದ್ರ, ಅಥವಾ ಸದ್ದುಕಾಯರಲ್ಲಿ ಮುಖ್ಯ ಸದ್ದುಕಾಯನನ್ನಾಗಿ ಮಾಡಿದ್ರ, ಅಥವಾ ಇಸ್ರೇಲ್ ದೇಶದ ರಾಜನನ್ನಾಗಿ ಮಾಡಿದ್ರ? ಯೂದೇಸ್ತರು ಅದನ್ನ ಕೊಂಚ ಒಂದು ಸಂತೋಷಕ್ಕೋಸ್ಕರವಾಗಿ ಯೇಸುವನ್ನ ಹಾಡು ಹಗಲೇ ಮಾರ್ಬಿಟ್ಟ. ಇವತ್ತಿನ ದಿವಸ ಕರ್ತನ ಸನ್ನಿ ಯೂದ ಇಸ್ಕರನ ರೀತಿಯಲ್ಲಿ ನಾವು ಇಲ್ಲ ಅಂತ ಅನ್ಕೊಂಡು ಬಹಳ ಈಸಿಯಾಗಿ ನಾವು ಆಲೋಚನೆ, ನಾವಂಗಿಲ್ಲಪ್ಪ ಅವನಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತೀವಿ. ಆದ್ರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಚಾರಗಳಲ್ಲಿ ನಾವು ಯೇಸುವನ್ನ ಮಾಡ್ತಾ ಇದ್ದೇವೆ, ಯೇಸುವನ್ನ ಸೇಲ್ಗಿಟ್ಟಿದ್ದೇವೆ. ಅದನ್ನ ನಾವು ಈ ದಿವಸ ಕ್ಯಾನ್ಸಲ್ ಮಾಡಬೇಕು. ಹಲ್ಲೆಲೂಯ. ಸೈತಾನ ಬಹಳ ತಂತ್ರ ರೂಪವಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ವಿದ್ಯಾಭ್ಯಾಸದ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಎಲ್ಲ ತಂತ್ರಗಳು ನಿಲ್ಲಬೇಕಾದರೆ ನಾವು ಇವತ್ತಿನ ದಿವಸದಿಂದ ಯೇಸುವಿನ ದೇಹವನ್ನ ನಾವು ಮಾರುವುದನ್ನ ನಾವು ನಿಲ್ಲಿಸಿ ಬಿಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಅವನು ಪಡಕೊಂಡಿದ್ದೇನೆಂದ್ರೆ ಮತ್ತಾಯನ ಸುವಾರ್ತೆ 27 ವಚನದಿಂದ ಕೆಳಗಡೆ ನೋಡುವಾಗ ಯೇಸುವಿಗೆ ಮರಣದಂಡನೆ ತೀರ್ಪಾಯಿತು. ಏನು ಅವನಿಗೆ ಕೊಟ್ಟಿದಷ್ಟು 30 ರೂಪಾಯಿ 30 ಬೆಳ್ಳಿ ನಾಣ್ಯಗಳು. ಆತನ ಏನ್ ಮಾಡ್ತಾನೆ, ಅದನ್ನ ಆಲಯದಲ್ಲಿ ಚೆಲ್ಲಿ ಹೋದಾಗ ತಪ್ಪಿಲ್ಲದವನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಅಂದನು. ಅದಕ್ಕವರು ಅದು ನಮಗೇನು, ನೀನೇ ನೋಡಿಕೋ ಅಂದರು. ನೋಡ್ರಿ, ಎಲ್ಲ ಹೇಳಿ ಕೊಟ್ಟು ಅವನನ್ನ ತುಂಬಿಸಿ ಕಳಿಸಿದ್ದು ಈಗಲೂ ಕೂಡ ನಿನ್ನ ಹಿಂದೆ ನಿಂತು ನಿನ್ನನ್ನು ಹೇಳಿ ಕೊಟ್ಟು ತುಂಬಿಸಿ ಕಳಿಸ್ತಾ ಇದ್ದಾನೆ ಸೈತಾನನು. ದೇವರು ಸತ್ಯ, ಮಾರ್ಗ, ಜೀವ ಅನ್ನೋದರ ವಿಚಾರವಾಗಿ ವಿರುದ್ಧವಾಗಿ ನಿಲ್ಲುವಂತೆ ಯಾರು ಮಾಡ್ತಾ ಇದ್ದಾರೆ? ಸೈತಾನ ನಿಲ್ಲುತ್ತಾ ಇದ್ದಾನೆ. ಕೊನೆಗೆ ಏನ್ ಮಾಡ್ತಾನೆ ಗೊತ್ತಾ? ಇದೇ ಮಾತನ್ನ ನಿನಗೆ ಹೇಳ್ತಾನೆ ಅವನು. ನೀನು ಅವನ ಬಳಿಗೆ ಹೋಗುವಾಗ, ಅವನನ್ನ ಮಾಸ್ಟರ್, ಅವನನ್ನ ಯಜಮಾನ ಅಂತ ನಿನ್ಕೊಂಡು ತಿರುಗಿ ಹೋದಾಗ ಅವನು ಹೇಳ್ತಾನೆ, ರೂಪಾಯಿಗಳ ಮಾಯಾದಿಗಳು ಹಿರಿಯರಿಗೂ ತಿರುಗಿ ತಂದು ಕೊಡುವಾಗ ಹೇಳ್ತಾನಲ್ಲ, ತಪ್ಪಿಲ್ಲದವನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆ ಎಂದು ಹೋದಾಗ ಅದು ನಮಗೇನು, ನೀನೇ ಮಾಡಿಕೋ, ನೀನೇ ಅನುಭವಿಸ್ಕೋ. ಯಾಕಂತಂದ್ರೆ ಅವನು ನಿನಗೆ ಎಷ್ಟು ಉಪಕಾರ ಮಾಡಿದ್ದ. ಅಭಿಷೇಕ ಯೋಧನನ್ನು ನೋಡಿ ಅವರು ಪರಿಸರ ನಿನಗೆ ಅಭಿಷೇಕ ಮಾಡಿದ್ದ, ನಿನಗೆ ವರದಾನಗಳನ್ನ ಕೊಟ್ಟಿದ್ದ. ದೆವ್ವಗಳು ನಿನ್ನ ಮುಂದೆ ಪ್ರಾರ್ಥನೆ ಮಾಡುವಾಗ ನಡುಗ್ತಾ ಇದ್ವು. ನೀನು ಶಿಷ್ಯನೆಂದು ನೀನು ನಡೆದಾಡ್ತಾ ಇದ್ದೆ ಅವನ ಜೊತೆ. ಕರ್ತನ ಮೇಜಿನಲ್ಲಿ ಭಾಗಿಯಾಗಿದ್ದೆ, ಕರ್ತನ ಮೇಜಿನಲ್ಲಿ ಕೂಡ ನೀನು ಭಾಗಿಯಾಗೋದಕ್ಕೆ ಕೂತ್ಕೊಂಡಿದ್ದೆ. ಆದರೆ ಅಲ್ಲೇನು, ನಮಗೇನು, ನೀನು ಏನ್ ಬೇಕಾದ್ರೂ ಮಾಡ್ಕೋ. ಆಗ ಅವನು ಆ ಹಣವನ್ನು ದೇವಾಲಯಕ್ಕೆ ಬಿಸಾಟ ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ತನ್ನ ಜೀವನ ಸೆಟಲ್ ಆಗುತ್ತೆ ಅಂತ ಅನ್ಕೊಂಡು ಯೇಸುವನ್ನ ಮಾರುಬಿಟ್ಟು ನನ್ನ ಜೀವನ ಸೆಟಲ್ ಆಗುತ್ತೆ ಅಂತ ಅನ್ಕೊಂಡು ತಿಳಿದುಕೊಂಡಂತ ಯೂದನ ಏನ್ ಮಾಡ್ತಾನೆ? ಎಲ್ಲಿ ಸೆಟಲ್ ಆದ? ನರಕದಲ್ಲಿ ಹೋಗಿ ಸೆಟಲ್ ಆದ. ಇವತ್ತಿನ ದಿವಸ ನಾವು ಲೋಕದ ವಿಚಾರ ನಮ್ಮದಾಗಿಸಿಕೊಂಡು ನಾವು ಲೈಫ್ ಸೆಟಲ್ ಆಗುತ್ತೆ ಅಂತ ಅನ್ಕೊಂಡು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಯೂದ ಕೂಡ ಪ್ಲಾನಿಂಗ್ ಮಾಡಿದ್ದು. ಆದ್ರೆ ಏನಾಯ್ತು? ಕೊನೆಗೆ ನರಕದಲ್ಲಿ ಸೆಟಲ್ ಆಯ್ತು ಅವನ ಜೀವನ. ನಮ್ಮ ಜೀವಿತ ನರಕದಲ್ಲಿ ಸೆಟಲ್ ಆಗ್ಬೇಕಾ? ಇಷ್ಟು ಕಷ್ಟಪಟ್ಟು ಇಷ್ಟು ಜನರನ್ನೆಲ್ಲ ವಿರೋಧಿಸಿ ಇಷ್ಟು ಜನರಿಂದ ನಾವು ಹೊರಗಡೆ ಬಂದು ಆ ಬೇಕಾದ ನಮ್ಮ ಕೆಲವು ಆಹಾರಗಳನ್ನ ಇಷ್ಟಗಳನ್ನ ಎಲ್ಲವನ್ನ ತ್ಯಜಿಸಿ ಇಷ್ಟು ಕಷ್ಟಪಟ್ಟು ಮುಂದೆ ಬಂದು ಹೋರಾಡಿ ನಿಂತು ಈಗ ಶುಲ್ಕವಾದ ವಿಚಾರಕ್ಕೆ ನಾವು ಯೇಸುವನ್ನ ಮಾರಿ ಈ ಲೋಕದಲ್ಲೂ ಏನು ಅನುಭವಿಸದೆ, ಅವನು ಲೋಕದಲ್ಲೂ ಏನು ಅನುಭವಿಸಲಿಲ್ಲ, ಕೊನೆಗೆ ಪರಲೋಕಕ್ಕೂ ಹೋಗ್ಲಿಲ್ಲ, ನರಕ ಪಾತ್ರನಾದನು. ಕೊನೆಗೆ ನಾನು ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವ
ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ನನಗೆ ಗೊತ್ತಿಲ್ಲ ಆ ಒಂದು 30 ಬೆಳ್ಳಿ ಕಾಸುಗಳಿಂದ ಏನು ಮಾಡೋದಕ್ಕೆ ಹೊಟ್ಟಿದ್ದ ಗೊತ್ತಿಲ್ಲ. ಆದ್ರೆ ನನಗನ್ಸುತ್ತೆ ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬಹುದು ಏನೋ ಯೂದ ಇಸ್ಕರಿಯೋತನು. ಅಲ್ಲಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಲ್ಯಾಂಡ್ ಏನಕ್ಕಾಯ್ತು? ಆತನ ದೇಹವನ್ನ ಹೂಡುವುದಕ್ಕಾಯ್ತು. ಆ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವ ಹತ್ಯದ ಹೊಲವೆಂಬ ಹೆಸರುವುದೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ತೆಗೆದುಕೊಂಡಿದ್ದು ಯಾವುದಕ್ಕೆ ಉಪಯೋಗವಾಯಿತು? ಅವನನ್ನ ಅವನ ಎಷ್ಟೇ ಇದ್ದಿದ್ದಲ್ಲಿ ಖಾಲಿ 3 ಅಡಿ 6 ಅಡಿ ಮಾತ್ರ ಜಾಗ ಇದ್ದಿದ್ದೆ ಅವನಿಗೆ. ಕೊನೆಗೆ ಅದು ಇಲ್ಲ, ಅದನ್ನ ಡೆಮಾಲಿಷ್ ಮಾಡಿ ಎಲ್ಲ ಯಾರ್ಯಾರು ಮನೆ ಕಟ್ಟಿದಾರೆ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿ, ಈಗಿನ ತಲೆಮಾರಿ. ಅದಕ್ಕೋಸ್ಕರವಾಗಿ ಬೇರೆ ನಾವು ಯೇಸುವನ್ನ ತ್ಯಜಿಸಿ ನಮಗೇನು ಸಿಕ್ಕೋದಿಲ್ಲ. ರೀಸೆಂಟ್ಲಿ ಒಬ್ಬಳು ಕ್ರಿಸ್ತನಲ್ಲಿ ಇದ್ದವಳು ಸೀಕ್ರೆಟ್ ಬಿಲೀವರ್ ಆಗಿದ್ಲು. ಬಹಳ ಕಟ್ಟನಿಟ್ಟಾಗಿ ದೇವರ ವಾಕ್ಯದಲ್ಲಿ ನಡೀತಾ ಇದ್ದು, ಕರ್ತನ ಮೇಜಿನ ಸಮಯದಲ್ಲಿ ಕರ್ತನ ಮೇಜಿಗೆ ಬಂದು ಇದು ರೊಟ್ಟಿಯನ್ನ ದ್ರಾಕ್ಷಾರಸವನ್ನ ಬಹಳ ಕಟ್ಟನಿಟ್ಟಿನಿಂದ ಗೊತ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಈ ಕರ್ತನ ಮೇಜಿನಲ್ಲಿ ರೊಟ್ಟಿ ಮತ್ತು ಈ ದ್ರಾಕ್ಷಾರಸವನ್ನ ಖಾಲಿ ತೆಗೆದುಕೊಂಡು ಹೋಗುವುದಕ್ಕೆ ಬರುವಂತಹ ಸೀಕ್ರೆಟ್ ಬಿಲೀವರ್ಸ್ಗೆ ಅವ್ರಿಗೆ ಹೇಳ್ರಿ, ಅವರು ಹೊರಗಡೆ ಬಂದು ನಾನು ಯೇಸುವಿಗೋಸ್ಕರ ಸಭೆಗೆ ಬರುವುದಕ್ಕೆ ಸಿದ್ಧನಾಗ್ತೇನೆ ಅಂತ ಅನ್ಕೊಂಡು ಅವರು ಬರಲಿಲ್ಲ ಅಂತಂದ್ರೆ ಅವರಿಗೆ ನಂಬಿಕೆಯ ಪರೀಕ್ಷೆ ಬರುವಾಗ ಅವರು ಬಿದ್ದು ಹೋಗ್ತಾರೆ. ಯಾವಾಗ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ, ಮನೆಯಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಭಯ ಪಟ್ರು ಅಂತಂದ್ರೆ, ಮನೆಯಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಏನೋ ಒಂದು ಆಗುತ್ತೆ ಅಂತ ಅನ್ಕೊಂಡು ಭಯ ಪಟ್ರು ಅಂತಂದ್ರೆ, ಒಂದು ದಿವಸ ನಿನಗೆ ಯೇಸು ಬೇಕಾ, ತಂದೆ ತಾಯಿ ನಾನು ಬೇಕಾ ಅಂತ ಅನ್ಕೊಂಡು ಕೇಳುವಂತ ಸಂದರ್ಭದಲ್ಲಿ ಅವಳು ಫೇಲ್ ಆಗ್ತಾಳೆ ಅಂತ ಅನ್ಕೊಂಡು ನಾನು ಆಲೋಚನೆ ಮಾಡಿದೆ, ಹೇಳಿನೂ ಇದೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸೈತಾನನು ಕಾರ್ಯ ಮಾಡದ ಅಂತಂದ್ರೆ, ಯಾರೋ ಒಬ್ಬ ಹುಡುಗ ಪ್ರೀತಿಗೆ ಬಿದ್ದು ಆಕೆ ಕೊನೆಗೆ ಅನ್ಯ ಜನರ ಫಲ ಈಗ ಯಾವ ರೀತಿ ಕಷ್ಟದಲ್ಲಿದ್ದಾರೆ ಅಂದ್ರೆ, ಮದುವೆ ಆಗಿ ಬಹಳ ದಾರುಣವಾದ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಹೇಳ್ತಾ ಇದ್ದಾಳೆ ಅವಳು, ನಾನು ಈ ರೀತಿಯಲ್ಲಿ ಯೇಸುವನ್ನು ಸೇವಿಸಬೇಕು. ಈಗ ಸಮಯ ಮಿಂಚೋಗಿದೆ. ಅದು 1 ವೇ ರೋಡ್. ಅದರಲ್ಲಿ ಯಾವ ರೀತಿಯಲ್ಲಿ 2 ವೇ ರಿಟರ್ನ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಬೇರೆ ಸೈತಾನನು ಕರೆಕ್ಟ್ ಆದ ಬಲೆಯನ್ನು ನಮಗೆ ಬೀಸಿ ನಮ್ಮನ್ನ 1 ವೇಯಲ್ಲಿ ಬರುವಾಗ ಮಾಡ್ತಾನೆ. ಆದ್ರೆ ನಿಮಗೆ ರಿಟರ್ನ್ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಬಹಳ ಎಚ್ಚರದಿಂದ ಇರಬೇಕು ಬೇರೆ. ಯಾಕಂತಂದ್ರೆ ಅವನು ನಮಗೆ ಎಲ್ಲವನ್ನ ಹೇಳ್ಕೊಡ್ತಾನೆ, ತದನಂತರ ನಮ್ಮನ್ನೇ ಕಷ್ಟಕ್ಕೆ ಸಿಲುಕಿಸ್ತಾನೆ, ನಮ್ಮನ್ನೇ ನರಕ ಪಾತ್ರನಾಗಿ ಮಾಡ್ತಾನೆ. ಈಗ ಅಲ್ಲಿ ಯೂದನಿಗೆ ಸಿಕ್ಕಿದ ಲಾಭ ಹೇಳಿ ಏನ್ ಸಿಕ್ತವನಿಗೆ? 30 ಬೆಳ್ಳಿ ಕಾಸು ನಾಣ್ಯಗಳನ್ನ ಕೈಯಲ್ಲಿ ಕೂಡ ಇಡಲಿಲ್ಲ, ಅದನ್ನು ಅನುಭವಿಸಲೂ ಇಲ್ಲ, ಕರೆಕ್ಟ್ ಆಗಿ ಅದನ್ನು ಲೆಕ್ಕ ಹಾಕಿ ನೋಡಿದಾನೋ ಇಲ್ಲ. ಅಷ್ಟರಲ್ಲಿ ಆತನ ಜೀವನ ಕಳೆದುಕೊಂಡ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈಗ ಹೋಗೋಣ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನದಲ್ಲಿ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 57ನೇ ವಚನದಲ್ಲಿ ಇಲ್ಲೇ ಒಬ್ಬ ವ್ಯಕ್ತಿನಿದ್ದಾನೆ. ಈತನು ಸಂಜೆಯಾದಾಗ ಅರಿಮತಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದನು, ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದಾನೆ. ಹಲ್ಲೆಲೂಯಾ. ಏನೊಬ್ಬ ಇದ್ದಾನೆ ಇಲ್ಲಿ, ಈತನು ಕೂಡ ಧನವಂತನು. ಇವನಿಗೆ ಬೇಕಾಗಿದ್ದೇ ಇಲ್ಲ, ಬೇಕಾದಷ್ಟು ಬಿದ್ದಿದೆ. ಆದ್ರೆ ಈ ಬೇಕಾದಷ್ಟು ಬಿದ್ದಿದಂತ ವ್ಯಕ್ತಿ ಇವನು ಎಲ್ಲಿ ಬರ್ತಾ ಇದ್ದಾನೆ? ಯೇಸುವಿನ ದೇಹವನ್ನ ಕೇಳುವುದಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಒಬ್ಬನು ನೋಡುವಾಗ ಯೇಸುವಿನ ದೇಹವನ್ನ ಮಾರಿದನು. ಇಲ್ಲೊಬ್ಬ ಇದ್ದಾನೆ, ಶಿಷ್ಯರಿದ್ದಾರೆ, ಯೇಸುವಿನ ದೇಹವನ್ನ ಅದನ್ನ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೆ ಬೇಕು ಎಂದು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯೇಸುವನ್ನ ಮಾರುವಂತ ಸಾಲಿನಲ್ಲಿ ನಿಲ್ಲಬೇಕಾ? ನಾವು ಯೇಸುವಿನ ದೇಹವನ್ನ ನನಗೆ ಬೇಕು ಎಂದು ಕೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಬೇರೆ ಯೇಸುವಿನ ದೇಹವನ್ನ ಕೇಳುವುದಂದ್ರೆ ಅರ್ಥವೇನು? ಯೇಸುವಿನ ಬಾಸುಂಡೆಗಳಿಂದ, ಯೇಸುವಿನ ಗಾಯಗಳಿಂದ ನಮಗೆ ಗುಣ ಆಯ್ತು ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯೇಸುವಿನ ದೇಹವನ್ನ ನೀನು ಕರ್ತನಲ್ಲಿ ಕೇಳಿಕೊಳ್ಳುವುದಾದರೆ, ಕರ್ತನೇ ನಾನು ನಿನ್ನ ದೇಹದಲ್ಲಿ ರಕ್ತದಲ್ಲಿ ಭಾಗಿಯಾಗ್ತಾರೆ ಎನ್ನುವುದನ್ನು ಹೇಳುವುದಾದರೆ ನಿನ್ನ ರೋಗಗಳು ಗುಣವಾಗ್ತವೆ. ಹಲ್ಲೆಲೂಯಾ. ನಿನ್ನ ದೇಹದಲ್ಲಿ ಅಂಧಕಾರದ ಶಕ್ತಿಗಳ ಆಳ್ವಿಕೆಗಳು ಗುಣ ಹೋಗ್ತವೆ. ಹಲ್ಲೆಲೂಯಾ. ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗ್ತವೆ. ಇದುವರೆಗೆ ಇರುವಂತ ಶಾಪಗಳು ಮುರಿಯಲ್ಪಡುತ್ತವೆ. ಎಲ್ಲ ಪಾಪಗಳು ನಿನ್ನಿಂದ ದೂರವಾಗ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ನೋಡ್ರಿ, ಎಲಿಷನ ಮೂಳೆ ಮುಟ್ಟಿದಂತ ಯವನಸ್ಥನು ಆತನ ಶವ ಬಿದ್ದಾಗ ಜೀವವಾಯ್ತಂತೆ. ಇಲ್ಲಿ ಯೇಸುವಿನ ಮೂಳೆಯನ್ನು ಟಚ್ ಆಗ್ಬಿಟ್ರೆ ಏನಾಗ್ತದೆ ಬೇರೆ? ಹಲ್ಲೆಲೂಯಾ. ಆತನ ಯಾರನ್ನು ಮುಟ್ಟುತ್ತಾನೋ ಅವರು ಜೀವದಿಂದ ಎದ್ದೇಳ್ತಾರೆ. ಹಲ್ಲೆಲೂಯಾ. ಅವನು ಯಾರನ್ನು ಸ್ಪರ್ಶಿಸುತ್ತಾನೋ ಅದನ್ನು ಜೀವದಿಂದ ಯಾರು ನೋಡುವಾಗ ಲಾಜರನು ಸತ್ತು 4 ದಿನಗಳಾಗಿತ್ತು ಬೇರೆ. ಆ ಶವ ಅದು ಕೊಳೆಯದ ಸ್ಥಿತಿಯಲ್ಲಿ ಬಂದದ್ದು. ಅವಳ ಆ ಮಾರ್ತಳೆ ಹೇಳ್ತಾ ಇದ್ದಾಳೆ, ನೀನು ಹೋಗ್ಬೇಡ ಸಮಾಧಿ ಹತ್ರ, ಅದು ವಾಸನೆ ಬರ್ತಾ ಇದೆ, ಯಾಕಂದ್ರೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡು ಹೇಳುವಾಗ ಯೇಸು ಕ್ರಿಸ್ತರ ಆ ಒಂದು ಸಮಾಧಿಯ ಮುಂದೆ ಲಾಜರನೇ ಎದ್ದು ಬಾ ಎಂದು ಹೇಳುವಾಗ ಅದು ಜೀವದಿಂದ ಎದ್ದರೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ಯಾವ ಮೂಳೆ, ಯಾವ ದೇಹ, ಯಾವ ಆತ್ಮವು ಮುಟ್ಟಲಿಲ್ಲ. ಆದರೆ ಯೇಸುವಿನ ತಂದೆಯ ಆತ್ಮನು ಅವರ ಒಳಗಡೆ ಬರುವಾಗ ಪರಿಶುದ್ಧಾತ್ಮನು ಆ ಲಾಜರನ ಒಳಗಡೆ ಇಳಿದು ಬಂದ ಕೂಡಲೇ ಆತನು ಜೀವದಿಂದ ಗೆದ್ದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಅರಿಮಥಾಯದ ಯೋಸೇಫರ ಈ ಪ್ರಕಟಣೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆತನು ಕೇಳ್ತಾ ಇದ್ದಾರೆ, ಯೇಸುವಿನ ದೇಹ ನನಗೆ ಬೇಕು. ಹಲ್ಲೆಲೂಯಾ. ಯೇಸುವಿನ ದೇಹ ನನಗೆ ಬೇಕು ಅಂತ ಅನ್ಕೊಂಡು ಕೇಳಿ ನೋಡ್ರಿ, ಮತ್ತಾಯನ ಸುವಾರ್ತೆ ಅವನು ಯಾವ ರೀತಿಯ ವ್ಯಕ್ತಿ ಎಂದು ಬರೆಯಲ್ಪಟ್ಟಿದೆ, ಯಾವ ರೀತಿಯ ವ್ಯಕ್ತಿ ಎಂದು ಬರೆಯಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 43ನೇ ವಚನದಲ್ಲಿ ಈ ಅರಿಮಥಾಯದ ಯೋಸೇಫನೆಂಬವನು ಬಂದು ಏನಂತ, ಯಾವುದರಿಂದ? ಧೈರ್ಯದಿಂದ. ಹಲ್ಲೆಲೂಯಾ. ಅಲ್ಲಿ ರೋಮನ್ ಸಾಮ್ರಾಜ್ಯ ಇರೋದು. ರೋಮನ್ ಸಾಮ್ರಾಜ್ಯದ ಶಿಕ್ಷೆಗಳನ್ನ ನೋಡಿದ್ರೆ ಈ ಕೈದಿ ಎಲ್ಲ ಯಾರು ಬೇಕಾದ್ರೂ ನಡಗ್ಬಿಡ್ತಾನೆ. ಅಂತ ಘೋರವಾದ ಶಿಕ್ಷೆಗಳನ್ನು ಕೂಡ ಅವರ ಮುಂದೆ ಹೋಗಿ ನಿಂತು ಮಾತಾಡಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಮಾತುಗಳಲ್ಲ. ಅದಕ್ಕೆ ಬಹಳ ಧೈರ್ಯ ಇರಬೇಕು. ಹಲ್ಲೆಲೂಯಾ. ಏನಂತಂದ್ರೆ ಅವನು ಹೇಗೆ ಹುಟ್ಟಿದವನಾಗಿರ್ಬೇಕು? ಧೈರ್ಯದಿಂದ ಹುಟ್ಟಿದವನಾಗಿರ್ಬೇಕು. ಹಲ್ಲೆಲೂಯಾ. ಆತನ ಧೈರ್ಯದಿಂದ ಮುಂದೆ ಹೋಗ್ತಾನೆ. ಇವತ್ತಿನ ದಿವಸ ಕರ್ತನ ನಾಮವನ್ನ ನಾವು ಪ್ರಚುರಪಡಿಸೋದಕ್ಕೋಸ್ಕರ ಅರಿಮಥಾಯ ಯೋಸೇಫನಲ್ಲಿ ಇದ್ದಂತ ಧೈರ್ಯ ನಮಗಿದೆಯಾ? ಹಲ್ಲೆಲೂಯಾ. ಅಧಿಕಾರಿಗಳ ಮುಂದೆ ಆಗ್ಲಿ, ಯಾರೇ ಆಗ್ಲಿ, ಯಾರ ಮುಂದೆ ನಿಂತರೂ ಕೂಡ ಯೇಸುವಿನ ನಾಮವನ್ನ ಮಾತನಾಡೋದಕ್ಕೆ ಅರಿಮಥಾಯದ ಯೋಸೇಫನ ರೀತಿಯಲ್ಲಿ ನಮಗೆ ಧೈರ್ಯ ಇದೆಯಾ ಬೇರೆ? ಹಲ್ಲೆಲೂಯಾ. ನನಗೆ ಧೈರ್ಯ ಇದೆಯಾ? ಎಷ್ಟು ದಿನ ನಾವು ನಮ್ಮನ್ನ ಹಿಡಿದುಕೊಳ್ಳೋದು? ಎಷ್ಟು ದಿನ ನೀನು ಮೂಲೆಯಲ್ಲಿ ಹೋಗಿ ಕೂರ್ತಿದ್ದೀಯಾ? ಎಷ್ಟು ದಿನ ನೀನು ಬಾಗಿಲನ್ನ ಮುಚ್ಚುತ್ತೀಯಾ? ಹಲ್ಲೆಲೂಯಾ. ಅಪೊಸ್ತಲರು ಸ್ಟಾರ್ಟಿಂಗ್ ಅಲ್ಲಿ ಅದನ್ನೇ ಮಾಡಿದ್ರು. ಅವರು ಯಾರು ಕೂಡ ಅಧಿಕಾರಿಗಳು ಬರಬಾರದು, ರೋಮನ್ ಸಾಮ್ರಾಜ್ಯ ಒಂದು ಮಿಲಿಟರಿ ಯಾವುದು ಕೂಡ ಬರಬಾರದು ಅಂತ ಅಂದ್ಕೊಂಡು ಬಾಗಿಲನ್ನು ಮುಚ್ಚುತ್ತಾ ಇದ್ರು. ಆದ್ರೆ ಒಂದು ದಿವಸ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದಂತ ಪೇತ್ರನ ಎದ್ದು ನಿಂತು 3,000 ಜನರು ಅಲ್ಲೆಲ್ಲ ಸೈನಿಕರ ಮುಂದೆ ಆತನು ಸುವಾರ್ತೆಯನ್ನು ಹೇಳ್ತಾ ಇದ್ದಾರೆ, ಯೇಸುವಿನ ನಾಮವನ್ನು ಪ್ರಚುರಪಡಿಸಿದ್ದಾರೆ. ಇವತ್ತಿನ ದಿವಸ ನಮಗೆ ಆ ಧೈರ್ಯ ಇಲ್ಲ ಎನ್ನುವುದಾದರೆ ಕರ್ತನ ಸನ್ನಿಧಾನ ನಾವು ಕೇಳಿಕೊಳ್ಳಬೇಕು. ಕರ್ತನೇ, ನನ್ನನ್ನು ಪರಿಶುದ್ಧಾತ್ಮನಿಂದ, ನಿನ್ನ ಧೈರ್ಯದ ಆತ್ಮನಿಂದ ನನ್ನನ್ನು ತುಂಬು ಯೇಸುವೆ. ಈ ಸಮಯದಲ್ಲಿ ಕೇಳಿಕೊಳ್ಳೋಣ. ಕರ್ತನೇ, ಕರಗಳನ್ನೆತ್ತೋಣ ಕರ್ತನ ಸನ್ನಿಧಾನದಲ್ಲಿ. ಕರ್ತನೇ, ನನ್ನನ್ನ ಧೈರ್ಯದ ಆತ್ಮದಿಂದ ತುಂಬಿಸುವ ಎಲ್ಲ ಭಕ್ತರ ನನ್ನನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಈ ಅರಿಮಥಾಯನ ಯೋಸೇಫನು ಕಾಂಜಿ ಪಿಂಗಿ ಆಗಿರುವ ವ್ಯಕ್ತಿ ಅಲ್ಲ. ಇವನು ಹೇಳಿದ್ರೆ ಘನವಂತನಿವನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು. ಹಲ್ಲೆಲೂಯಾ. ಇವನೇನು ಗೊತ್ತಾ? ಇವನು ಸೀಕ್ರೆಟ್ ಒಂದು ಕಡೆ ನೋಡ್ರಿ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನದಲ್ಲಿ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನ ನೋಡ್ರಿ, ಇವನು ಯಾವ ರೀತಿಯ ಒಂದು ವಿಶ್ವಾಸಿ, ಯಾವ ರೀತಿಯ ಕರ್ತನನ್ನು ಹಿಂಬಾಲಿಸುತ್ತಾನೆ. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫ, ಸೀಕ್ರೆಟ್ ಬಿಲೀವರ್, ಸೀಕ್ರೆಟ್ ಡಿಸೈಬಲ್. ಇವತ್ತಿನ ದಿವಸ ಒಂದು ವೇಳೆ ಸೀಕ್ರೆಟ್ ಬಿಲೀವರ್, ಸೀಕ್ರೆಟ್ ಡಿಸೈಬಲ್ಸ್ ಇದು ಮಾತನ್ನ ಕೇಳುತ್ತಿರುವುದಾದರೆ ನಾವು ಅರಿಮಥಾಯದ ಯೋಸೇಫನ ರೀತಿಯಲ್ಲಿ ನಾವು ಪಬ್ಲಿಕ್ ಮುಂದೆ ಬರಬೇಕಾಗಿದೆ. ಹಲ್ಲೆಲೂಯಾ. ನಾವು ಮುಂದೆ ಬಂದು ಯೇಸುವಿನ ದೇಹಕ್ಕೋಸ್ಕರ ತವಕ ಪಡಬೇಕಾಗಿದೆ. ಯೇಸುವಿನ ವಾಕ್ಯಕ್ಕೋಸ್ಕರ ನಾವು ತವಕ ಪಡಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಮುಂದೆ ಬರಬೇಕಾಗಿದೆ. ಬೇರೆ ಯಾರೇ ಸೀಕ್ರೆಟ್ ಬಿಲೀವರ್ ಆಗ್ಲಿ, ಅವರು ಯೇಸುವಿಗೋಸ್ಕರವಾಗಿ ಬಹಿರಂಗವಾಗಿ ಒಂದು ದಿವಸ ಮುಂದೆ ಬರಲಿಲ್ಲ ಅಂತಂದ್ರೆ ಅವರು ಖಂಡಿತವಾಗಿ ಯೇಸುವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯೇಸುವನ ಜೊತೆ ನಾವು ಒಂದುಗೂಡುವುದಕ್ಕೆ ನಾವು ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅವನು ಹಣಕ್ಕೋಸ್ಕರವಾಗಿ ಯೇಸುವನ್ನ ಮಾರ್ದ. ಇಸ್ಕರಿಯೋತ ಯೂದ
ಸ್ವಲ್ಪ ಹಣಕ್ಕೋಸ್ಕರವಾಗಿ ಮಾಡೋದು. ಆದ್ರೆ ಇವನೇನ್ ಮಾಡ್ತಾ ಇದ್ದಾನೆ, ಒಂದು ತೋಟದಲ್ಲಿ ಯಾರೂ ಅದನ್ನ ಉಣದೇ ಇರುವಂತ ಒಂದು ಸಮಾಧಿಯನ್ನ ಯೇಸುವಿಗೋಸ್ಕರ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವಿಗೋಸ್ಕರ ಅವನು ಕೊಡ್ತಾ ಇದ್ದಾನೆ. ಅಲ್ಲಿ ಇವತ್ತಿನ ದಿವಸ ಪ್ರಿಯರೇ, ನಾವು ಕೂಡ ಅಷ್ಟೇ ಕರ್ತನ ಸನ್ನಿಧಾನದಲ್ಲಿ ಇರುವಂತ ನಾವು ಯೇಸುವಿಗೋಸ್ಕರ ನಾವು ಏನನ್ನ ಕೊಡ್ತಾ ಇದ್ದೇವೆ? ಯೇಸು ನಮ್ಮಿಂದ ಏನನ್ನ ಬಯಸ್ತಾ ಇದ್ದಾನೆ? ಆತನು ತನಗಿಟ್ಟಿರುವಂತಹ ಸಮಾಧಿಯನ್ನ, ತೋಟವನ್ನ ಯಾರು ಕೊಡ್ತಾ ಇದ್ದಾನೆ? ಯೇಸುವಿಗೋಸ್ಕರ ಜಾಗವನ್ನು ಒದಗಿಸಿಕೊಡ್ತಾ ಇದ್ದಾನೆ. ಇವತ್ತಿನ ದಿವಸ ಯೇಸು ನಿನ್ನಲ್ಲಿ ಸಮಾಧಿ ಆಗ್ಲಿ ಜಾಗ ಆಗ್ಲಿ ಕೇಳ್ತಾ ಇಲ್ಲ, ನಿನ್ನ ಹೃದಯವನ್ನ ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಹೃದಯದಲ್ಲಿ ನಿನ್ನ ಜಾಗವನ್ನ ಕೊಡ್ತೀಯ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಬೇರೆ ನಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು. ಹಲ್ಲೆಲೂಯಾ. ನಿಂತ ನೀರಿನ ರೀತಿಯಲ್ಲಿ ನಾವಿರಬಾರದು, ನಾವು ಚಲಿಸುವ ಬೋರ್ಗರೆದು ಚಲಿಸುವಂತ ನೀರಿನ ಹಾಗೆ. ಹಲ್ಲೆಲೂಯಾ. ನೋಡ್ರಿ, ಯೋರ್ದಾನ್ ಹೊಳೆ ನೋಡುವಾಗ ಅದು ಪ್ರತಿ ವರ್ಷದ ಪ್ರತಿದಿನವೂ ಕೂಡ ಅದು ಸುರಿಯುವಂತ ಹರಿಯುವಂತ ನದಿಯಾಗಿದೆ. ಹಲ್ಲೆಲೂಯಾ. ನಾವು ಕೂಡ ಪ್ರತಿ ದಿನವೂ ಕೂಡ ಪರಿಶುದ್ಧಾತ್ಮನ ಬಲದಿಂದ ನಡೆಸಲ್ಪಡುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತಿನ ದಿವಸ ಈ ಅರಿಮತ್ತಾಯದ ಯೋಸೇಫನ ಜೀವಿತ ನಮ್ಮ ಜೀವಿತದಲ್ಲಿ ಮಾರ್ಪಾಟುಗಳನ್ನು ತರದಾಗಲಿ. ಪ್ರಿಯರೇ, ಹಲ್ಲೆಲೂಯಾ. ನಾವು ಇಸ್ಕರಿಯೋತ ಯೂದನ ರೀತಿಯಲ್ಲಿ ಯೇಸುವನ್ನ ಮಾರೋದು ಬೇಡ. ಯೇಸುವಿಗೋಸ್ಕರ ಈ ಜನರನ್ನ ಎದುರಿಸುವುದಕ್ಕೋಸ್ಕರವಾಗಿ ಮುಂದೆ ಬರೋಣ. ಯೇಸುವಿನ ದೇಹವನ್ನ, ರಕ್ತವನ್ನ ಕರ್ತನಲ್ಲಿ ಕೇಳೋಣ. ಯಾಕಂದ್ರೆ ಯೇಸುವಿನ ದೇಹದಲ್ಲಿ, ರಕ್ತದಲ್ಲಿ ಸ್ವಸ್ಥತೆ ಉಂಟು, ಬಿಡುಗಡೆ ಉಂಟು. ಎಲ್ಲ ಆ ಮಾಟ ಮಂತ್ರದ ಶಕ್ತಿಗಳನ್ನ ಬಿಡುಗಡೆ ಕೊಟ್ಟು ಕರ್ತನೆ ಕೊಡುವುದಾಗಿದೆ. ಅಂಧಕಾರದ ಶಕ್ತಿಗಳು ನೀಗಲ್ಪಡುವುದಾಗಿದೆ. ನಮ್ಮ ಕೊರತೆಗಳು ನೀಗಲ್ಪಡುವುದಾಗಿದೆ. ಅವಶ್ಯಕತೆಗಳು ಸಂಧಿಸಲ್ಪಡುವುದಾಗಿದೆ ಮತ್ತು ಅದ್ಭುತಗಳು ನಡೆಯುವಂತದಾಗಿದೆ. ಅದೇ ರೀತಿಯಲ್ಲಿ ನಾವು ಯೇಸುವಿಗೋಸ್ಕರ ನಮ್ಮ ಹೃದಯವನ್ನು ನಾವು ಕೊಡಬೇಕಾಗಿದೆ. ಹಲ್ಲೆಲೂಯಾ. ಸಾಧ್ಯನ ನಮಗೆ ಪ್ರಿಯರೇ? ಹಲ್ಲೆಲೂಯಾ. ಅದು ಸಾಧ್ಯ ಆಗಿರೋದಾದ್ರೆ ಬಾಯಿ ತೆರೆದು ಕರ್ತನ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡೋಣ. ಈ ಒಂದು ಕಡೆಯ ದಿವಸದ ಉಪವಾಸದಂದು ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾದ ಅಭಿಷೇಕವನ್ನ, ವಿಶೇಷವಾದ ಸಾನ್ನಿಧ್ಯವನ್ನ ನಾವು ಅನುಭವಿಸುವವರಾಗೋಣ. ಕೇಳಿಕೊಳ್ಳೋಣ. ಓ ಜೀಸಸ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ರಾಜ, ನಾವು ಹಾಡ್ತೇವೆ ಸ್ವಾಮಿ, ನೀನು ಕರ್ತನೆ ಶಿಲುಬೆಯಲ್ಲಿ ಪಟ್ಟಂತ ಪಾಡನ್ನು ನೋಡುವಾಗ ನಮ್ಮ ಹೃದಯ ಕಲಕುತ್ತೆ, ನಮ್ಮ ಕರ್ತನೆ ಮನಸ್ಸು ನಡುಗುತ್ತೆ ಸ್ವಾಮಿ. ಆದ್ರೆ ಇವತ್ತಿನ ದಿವಸ ಆ ಮಾತು ನಿಜನ ಅನ್ನೋದನ್ನ ನಮಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಕರ್ತನೆ, ಆ ಮಾತು ಸತ್ಯನ, ಆ ಮಾತು ಸತ್ಯ ಆಗಿರುವುದಾದರೆ ಕರ್ತನೆ ನಿನ್ನ ಕಡೆ ನಾವು ತಿರುಗ್ತಾ ಇದ್ದೇವೆ ಸಭಾ. ಕರ್ತನೆ, ನಿನ್ನ ನಾಮವನ್ನ ಧೈರ್ಯದಿಂದ ಪ್ರಚುರಪಡಿಸುವಂತ ವ್ಯಕ್ತಿಗಳಾಗಿ ನಮ್ಮನ್ನ ಮಾರ್ಪಡಿಸಿ. ಕರ್ತನೇ ರಾಜ, ನಿನಗೋಸ್ಕರ ಜೀವಿಸುವನ್ನ, ನಿನ್ನ ರಾಜ್ಯವನ್ನ ಎದುರು ನೋಡುವಂತ ವ್ಯಕ್ತಿಗಳಾಗಿ ನಿಮ್ಮನ್ನ ಮಾರ್ಪಡಿಸು ಸ್ವಾಮಿ. ಕರ್ತನೇ, ನಿನಗೋಸ್ಕರ ಯಾವುದನ್ನಾದರೂ, ಏನೇ ಆದರೂ, ವಿದೌಟ್ ಎನಿ ಕಂಡೀಷನ್, ವಿದೌಟ್ ಎನಿ ರೀಸನ್ ಇಲ್ಲದೆ ನಾವು ಬಿಟ್ಟು ಬಿಡುವ ಹಾಗೆ, ನಿನಗೋಸ್ಕರ ಜೀವಿಸುವ ಹಾಗೆ ಕರ್ತನೇ, ನಿನ್ನನ್ನು ಎಂದಿಗೂ ಈ ಕ್ಷುಲ್ಲಕ
ಅಶುದ್ಧವಾದ ವಿಚಾರಗಳಿಗೆ ಮಾರದ ಹಾಗೆ ಸ್ವಾಮಿ ಕರ್ತನೇ ನಿನ್ನ ದೇಹವನ್ನ ರಕ್ತವನ್ನ ಕೇಳಿ ಪಡೆದುಕೊಳ್ಳುವವರಾಗುವ ಹಾಗೆ ಕರ್ತನೇ ರಾಜ ನಿನಗೋಸ್ಕರವಾಗಿ ನಮ್ಮ ಹೃದಯದಲ್ಲಿ ಜಾಗವನ್ನು ಕೊಡುವವರ ಹಾಗೆ ನಮ್ಮನ್ನ ಮಾರ್ಪಡಿಸು ಸ್ವಾಮಿ. ನಮ್ಮನ್ನ ನೀನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೇ. ಈ ಸಮಯದಲ್ಲಿ ಕರ್ತನೇ ನಿನ್ನ ಸಾನ್ನಿಧ್ಯ ಇಳಿಯಲಿ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಬಲ ನಮ್ಮ ಮೇಲೆ ಇಳಿದಾಗಲಿ, ನಿನ್ನ ಮಹಿಮೆ ನಮ್ಮ ಮೇಲೆ ಇಳಿದಾಗಲಿ ಕರ್ತನೇ. ನೀನು ತಾನೇ ಚಲಿಸು ಸ್ವಾಮಿ. ನಮ್ಮ ಎಲ್ಲ ಆಲೋಚನೆಗಳನ್ನ ಬದಲಾಯಿಸು ಕರ್ತನೇ. ಆ ಒಂದು ಕನಿಷ್ಠವಾದ ಆಲೋಚನೆಗಳನ್ನ, ಕ್ಷುಲ್ಲಕವಾದ ಆಲೋಚನೆಗಳನ್ನ ಬದಲಾಯಿಸು ಸ್ವಾಮಿ. ನಮ್ಮ ಪ್ರಾರ್ಥನೆಯ ಜೀವಿತ ಬದಲಾಗಲಿ. ಇವತ್ತಿನ ದಿವಸದಿಂದ ಕರ್ತನೆ 1 ಗಂಟೆಗಳ ಕಾಲ ಕರ್ತನೆ ಕುಳಿತು ಪ್ರಾರ್ಥನೆ ಮಾಡುವ ಹಾಗೆ ಒಬ್ಬೊಬ್ಬರನ್ನು ನೀನು ನಡೆಸುವೇಸಪ್ಪ. ಅದನ್ನ ಕರ್ತನೆ ನಿನ್ನ ಕರ್ತನೆ ನಮ್ಮಲ್ಲಿ ಕೇಳ್ತಿರುವುದು ಮನುಷ್ಯರಲ್ಲ, ಭೂಮಿ ಆಕಾಶವನ್ನ, ಸಮುದ್ರವನ್ನ, ಒಣನೆಲವನ್ನ ತಾಯಿ ಗರ್ಭದಲ್ಲಿ ನಮ್ಮನ್ನ ರೂಪಿಸಿದ ಯೇಸು ಕರ್ತನೆ ನೀನು ನಮ್ಮಲ್ಲಿ ಕೇಳ್ತಾ ಇದ್ದಕ್ಕಾಗಿ ಸ್ತೋತ್ರ ಕರ್ತನೆ. ರಾಜ ಸೈತಾನ ನಮ್ಮ ಜೀವಿತದ ವಿಚಾರವಾಗಿ ನಮ್ಮನ್ನ ಕರ್ತನೆ ರಾಜ ಈ ಒಂದು ಕರ್ತನೆ ನಂಬಿಕೆಯಿಂದ ದೂರ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತ ಕರ್ತನೆ ಯಾವುದರಲ್ಲಿ ಯೂದನನ್ನ ಎಳೆದುಕೊಂಡು ಹೋದನು ಅದೇ ರೀತಿ ನಮ್ಮ ವಿರುದ್ಧವಾಗಿ ತಂತ್ರವನ್ನು ರೂಪಿಸಿದ ಆ ಎಲ್ಲಾ ತಂತ್ರಗಳನ್ನ, ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ, ಎಲ್ಲ ಮಾಟದ ಶಕ್ತಿಗಳನ್ನ, ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಲ್ಲಿ ಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.